ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರ, ಆಲ್ರೆಡಿ ನಾವು ಈ ಬೆಳಗಾವಿ DCC ಬ್ಯಾಂಕಿನ ಬದಲಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾಯಿದ್ವಿ. ಈಗ ಮತ್ತೊಂದು ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ, ಇದು ಜಿಲ್ಲೆಯ ರಾಜಕಾರಣದ ಮೇಲೆ ಏನು ಪರಿಣಾಮ ಆಗ್ಬೋದು ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಾಗ್ಬೋದು ಅನ್ನುವಂಥ ಚರ್ಚೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಸಹೋದರರು, ಇನ್ನೊಂದು ಕಡೆ ಕತ್ತಿ ಮತ್ತು ಸೌದಿ ಜೋಡಿ, ಇವರಿಬ್ಬರು ಪ್ರಭಾವಿಗಳನ್ನ ಈ ಭಾಗದಲ್ಲಿ. ಹೀಗಾಗಿ ಇವತ್ತಂತೂ ಈಗ ಆರಂಭದ ಹಂತದಲ್ಲೇ DCC ಬ್ಯಾಂಕ್ ಖಚಿತವಾಗಿ ಜಾರಕಿಹೊಳಿ ಸಹೋದರ ಕೈಲಿ ಹೋಗ್ತದೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಾಯಿದ್ರೆ ಮತ್ತು ಅನ್ನಿಸ್ತಾ ಇದ್ರೆ. ಯಾಕಂದ್ರೆ ಇದ್ದದ್ದನ್ನು ಅಷ್ಟೇ ಮಾತಾಡಬೇಕಾಗಿದೆ ಇಲ್ಲಿವರೆಗೆ. ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಯಾಕಂದರೆ ಸೌದಿಯವ್ರು ನನ್ನ ಹತ್ರ ಹೆಸರುಗಳಿದ್ದಾವೆ ಅಂತ ಹೇಳೋದನ್ನು ನೋಡಿದಾಗ ಇರ್ಬೋದು ಅಂತೇಳಿ. ಬಟ್ ಅದು ಬೆಟ್ಟಿಂಗ್ ಕಟ್ಟಿದ್ದಾರೆ ನಮ್ಮ ಬಾಲಚಂದ್ರ ಅವರು, 50 ಕೋಟಿ ರೂಪಾಯಿ ನಿಮ್ದು ಆದ್ರೆ ಅಂತೇಳಿ. ಅಷ್ಟು ವಿಶ್ವಾಸ, ಇದರ ಅರ್ಥ ಇಷ್ಟ, ಮತ್ತೇನಿಲ್ಲ. ಅದೇ ಕಾಲಕ್ಕೆ ರಮೇಶ್ ಕತ್ತಿಯವರು ಸ್ವತಃ ಒಂದು ತಪ್ಪು ತಪ್ಪದನ್ನು ಎಲ್ಲೋ ಗೊತ್ತಿಲ್ಲ, ಷಡ್ಯಂತ್ರದ ಅವ್ರು ಹೇಳ್ತಾರೆ, ಇವ್ರು ಮಾತಾಡಿದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಕಡೆ ಸ್ಟ್ರೈಕ್ಸ್ ಇದ್ರ ವಿರುದ್ಧವಾಗಿ ಕ್ಷಮೆ ಕೇಳಿ ಬಂಧಿಸ್ರಿ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಬಂಧಿಸಲಿ ಅನ್ನುವಂಥ ಮಾತನ್ನು ಎಲ್ಲರೂ ಒಪ್ಪಬೇಕಾಗ್ತದೆ. ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದು. ಇನ್ನು ವಿಷಯಕ್ಕೆ ಬರೋಣ. ಯಾಕಂತಂದ್ರೆ ಇವು ನಡೆಯುವ ಇನ್ನೊಂದು 4-5 ದಿವಸ, ಒಂದು ವಾರ ಹೋಗಲಿ ಪ್ರತಿಭಟನೆ ಬೇಡ, ಒಂದು ಗಂತವ್ಯ ಮುಟ್ಲದು. ಕತ್ತಿ ಅವ್ರದ್ದರೆ ಸತ್ಯ ಆಗಲಿ ಅಥವಾ ಕತ್ತಿ ಹೇಳಿದಂಥ ಷಡ್ಯಂತರ ಸತ್ಯ ಆಗಲಿ, ಎರಡರ ಏನೋ ಒಂದು ಆಗ್ತದೆ. ಆದರೆ ಇದು ಮಾತ್ರ ಜಿಲ್ಲೆಯ ರಾಜಕಾರಣದಲ್ಲಿ ಭಾಳಷ್ಟು ಪ್ರಭಾವಿ ಆಗ್ತದೆ ಅನ್ನೋದು ಅಷ್ಟು ಮುಖ್ಯ. ಯಾಕಂದ್ರೆ ಜಿಲ್ಲೆಯಲ್ಲಿ ಈಗ ನಿಮ್ಗೆ ಗೊತ್ತಿದ್ದಂಗೆ ರಾಜಕೀಯದಲ್ಲೇ ಲಿಂಗಾಯತ ಡಾಮಿನೆನ್ಸಿ ಭಾಳ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತದ. ಅದು ಬಿಡಿಸಿಡಬೇಕಾಗಿಲ್ಲ. ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಲಿಂಗಾಯತರ ಒಂದು ಹಿಡಿತಿರ್ತದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ ಮೇಲೆ ಒಂದು ಸ್ವಲ್ಪ ಹಿಡಿದು ಹೆಚ್ಚದ ಅಂತ ನಾವು ಹೇಳ್ತಿದ್ದೆ. ಬಟ್ ಇವತ್ತು ಅದು ಸುಳ್ಳು ಮಾಡಿ ತೋರಿಸಿದಾರೆ ನಮ್ಮ ಜಾರಕಿಹೊಳಿ ಕುಟುಂಬದವರು. ಹಿಂದೂ ಇದ್ದಾರಪ್ಪ, ಅವರು ಜನನೂ ಇದ್ದಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿ ಸಮಬಲದ ಕುಸ್ತಿ ಬಂದದ. ಒಂದು ರೀತಿಯಿಂದ ಒಂದಿಷ್ಟು ಹೆಚ್ಚು ಕುರ್ಚಿ ಕುಸ್ತಿ, ಹೆಚ್ಚಿನ ಶಕ್ತಿ ನಮ್ಮ ಅಹಿಂದ ಸಂಘಟನೆಗೆ ಆಗ್ಯದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಒಳ್ಳೆಯ ರೀತಿಯಿಂದ ಸಂಘಟನೆ ಮಾಡಿ ಎಲ್ಲ ಕಡೆಗೂ ತಮ್ಮ ಸಂಘಟನೆ ಜೊತೆಗೆ ತಮ್ಮ ವಿಚಾರಗಳನ್ನು ಬಿತ್ತುವ ಜೊತೆಗೆ ತಮ್ಮ ಪ್ರಭಾವವನ್ನು ಸಹಿತ ಹೆಚ್ಚು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಅಲ್ಲಲ್ಲಿ ಈಗ ಹೇಳುತ್ತಿರುವಂಥ ಸ್ಟ್ರೈಕ್ಗಳು ನೋಡಿದಾಗ ಹೌದಪ್ಪ, ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಥವಾ ತಮ್ಮ ಸಂಘಟನೆ ಹೆಚ್ಚು ಮಾಡ್ಕೊಳ್ಳೋಣ ಅಂತ ಅನ್ನಬೇಕಾಗ್ತದೆ. ಬಟ್ ಅದೇ ಕಾಲಕ್ಕರ ಇಲ್ಲಿ ಸೌದಿ ಅವರು ಸಹಿತ ಪ್ರಭಾವಿ ನಾಯಕತ್ವದಿಲ್ಲ. ಕತ್ತಿಯವರ ಬಗ್ಗೆಲ್ಲ ದೊಡ್ಡ ಪ್ರಮಾಣದ ಮಾತಾಡದೆ ಹೋದರು. ಇತ್ತೀಚಿನ ದಿನದಾಗ ಅದರಲ್ಲೂ ಈ DCC ಬ್ಯಾಂಕು ಮತ್ತು ಕೋಆಪರೇಟಿವ್ ಬ್ಯಾಂಕಿಂದಲೇ ವಿದ್ಯುತ್ ಸಂಘದ್ದು ಚುನಾವಣೆಗಳಾದಾಗ ಅವರು ಮೇಲಕ್ಕೆದ್ದ ಚಿಮ್ಮಿ ಬಂದಿದ್ದಾರೆ ಇವತ್ತೊಬ್ಬ ನಾಯಕರಾಗೆ. ಹೀಗಾಗಿ ಇವರಿಬ್ಬರ ಮಧ್ಯೆ ಕಾಟ ರಾಜಕೀಯದಲ್ಲಿ ಪ್ರಭಾವ ಆಗ್ತದನ ಅಂತ ಅನ್ನುವಂಥದ್ದು. ಯಾಕೆ ಇನ್ನೊಬ್ಬರು ಇಲ್ಲಿದ್ದಾರೆ ಹೆಣ್ಮಗಳು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹ ಮಹತ್ವಾಕಾಂಕ್ಷಿ ಬುದ್ಧಿವಂತೆ. ಅವರು ಯಾವ ಕಡೆ ವಾಲ್ತಾರೋ ಅನ್ನೋ ಸಹಿತ ಈಗ ಆಸಕ್ತಿಯಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಭಾಳಷ್ಟು ಜನರ ಅಭಿಪ್ರಾಯದಂತೆ ಸೌದಿ ಮತ್ತು ನಮ್ಮ ಕತ್ತಿಯವ್ರುಗಳು ವಾಲ್ಬಹುದೇನೋ ಅಂತಂದರು. ಅವರು ತಮ್ಮ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ. ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಇಷ್ಟರಲ್ಲೇ ಸಿದ್ದರಾಮಯ್ಯ ಮತ್ತು ನಮ್ಮ DKC ಬಣದ ಮಧ್ಯದಲ್ಲಿ ಇನ್ನೂ ತಿಕ್ಕಾಡು ಜೋರು ಆಗ್ತದೆ ಅನ್ನುವಂಥ ವಾರ್ತೆಗಳಿದ್ದಾವೆ, ನ್ಯೂಸ್ಗಳಿದ್ದಾವೆ. ಅವ್ರ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ನೋಡಿದಾಗ ಸಹ ಹೌದಪ್ಪ ಏನೋ ಒಂದು ಆಗ್ತದೆ ಅನ್ನುವಂಥದ್ದು. ಕಾಂಗ್ರೆಸ್ ದಿವಾಳಿದ್ದು ಹೋಗ್ತದನೋ ಅಥವಾ ಕಾಂಗ್ರೆಸ್ ಇನ್ನಷ್ಟು ಬಲಿಷ್ಠ ಆಗ್ತದೋ ಅದು ಬೇರೆ ಮಾತು. ಆದರೆ ಸಿದ್ದರಾಮಯ್ಯ ಮತ್ತು DKC ಮಧ್ಯೆ ತಿಕ್ಕಾಟ ಮಾತ್ರ ಈ ರಾಜಕೀಯದಲ್ಲಿ ಮತ್ತು ಹೊಸ ರಾಜಕೀಯ ಮಜಲನ್ನು ಪಡಿಬೋದು. BJPಗೆ ಸರಳವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. ಅದೇನೋ ಆದರೂ ಈ ಜಿಲ್ಲೆಯಲ್ಲಿ ಈ ತಿಕ್ಕಾಟ ನಡೆದ ಇದರಲ್ಲ. ವಿಶೇಷವಾಗಿ ಇಲ್ಲಿವರೆಗೆ ಮಂತ್ರಿಗಿರಿಯನ್ನು ಕೊಡಬೇಕಾಗಿತ್ತು, ಸೌದಿಯವರಿಗೆ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಸತೀಶ್ ಅವರು ಅಂತ ಅವರು ಇವತ್ತಿಂದ ಓಪನ್ ಆಗಿದೆ. ಅದೆಲ್ಲ ನಾವು ಬೇರೆ ನೀವು ಬೇರೆ ಅಂತೇಳಿ ಬೂದಿ ಮುಚ್ಚಿದ ಕೆಂಡದಾಗಿತ್ತು ಇಲ್ಲಿವರೆಗೆ, ಈಗ ಓಪನ್ ಆಗ್ಯದ. ಅವರು ಸಹಿತ ನಮಗೆ ಮಂತ್ರಿಗಿರಿ ಬೇಕಪ್ಪ, ಇಲ್ಲ ನಾವು ಹೋಗ್ತೀವಿ ಅನ್ನೋಂಥ ಮಾತು, BJP ಜಿಗಿತೀವಿ ಅನ್ನೋಂಥ ಮಾತು ಅವ್ರು ಮಾತಾಡ್ಬೋದು. ಈ ಕಡೆ ಸತೀಶ್ ಅವರು ಮಾತಾಡ್ಬೋದು, ನಾವು ಹೋಗ್ತೀವಪ್ಪ BJPಗೆ ಅನ್ನೋಂಥ ಮಾತುಗಳು ಏನು ಸಣ್ಣಗೆ ಬರ್ತಾಯಿದ್ದೆ, ರೂಮರ್ಸ್ಗಳು ಬರ್ತಾಯಿದ್ದಾವೆ. ಯಾರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಜಿಲ್ಲಾ ರಾಜಕಾರಣ ಕಾರಣದಲ್ಲೇ ಇವತ್ತು ಸಮಬಲದ ಇಲ್ಲಿವರೆಗೆ ಒಂದು ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಉಸ್ತುವಾರಿ ಸಚಿವರಾಗಿ ನಮ್ಮ ಸತೀಶ್ ಅವ್ರ ಪ್ರವರ್ತನೆ ಆದಾಗ ಅಹಿಂದ ಸಂಘಟನೆ ಹಿಡಿದು ಜೋರಾಗಿದೆ ಅನ್ನೋದು ಸ್ಪಷ್ಟ ಆಗ್ತಾಯಿತ್ತು. ಆದರೆ ಈಗ ವಿಶೇಷವಾಗಿ
ಕತ್ತಿ ಮತ್ತು ಸೌದಿ ಬಂದಿದ್ದರಿಂದಾಗೆ ಮತ್ತು ಸಮಬಲಕ್ಕೆ ಬಂದದಪ್ಪ ಅಂತೇಳಿ. ಈ ಕಾರಣದಿಂದಾಗಿ ನಮ್ಮ ಜಿಲ್ಲೆಯ ರಾಜಕಾರಣ ಹೊಸ ರೂಪ ಪಡೆದಲ್ಲಿ ಯಾವ ಸಂಶಯವೂ ಇಲ್ಲ. ಯಾರೋ ಆದರೂ DCC ಬ್ಯಾಂಕ್ ಅಧ್ಯಕ್ಷರಾಗಿರಿ, ಆದರೂ ಒಂದು ಏನಪ್ಪ ಅಂದ್ರೆ ಅದ್ರ ಹಿಂದಿನ ಸುದ್ದರು ನಾವು ಅನ್ನೋದನ್ನು ಯಾರು ಪ್ರೂವ್ ಮಾಡ್ತಾರೆ ಅನ್ನೋದು ಮುಖ್ಯ ಪ್ರಶ್ನೆ ಆಗಿದೆ. ಯಾವುದಾದ್ರೂ ಎರಡು ಸಮಬಲದ ಕುಸ್ತಿದ್ದಾವೆ, ಯಾರು ಗೆದ್ದರೂ ಸಹಿತ BJP ಮತ್ತು ಕಾಂಗ್ರೆಸ್ಸಿಗೆ ಪೆಟ್ಟು ಬೀಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ರಮೇಶ್ ಕತ್ತಿ ಅವರಂತೆ BJP ಅವರು ಇದ್ದಾರೆ, ಅದೇ ಕಾಲಕ್ಕೆ ಈ ಸೈಡಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು BJP ಅವರು ಇದ್ದಾರೆ. ಅವರಲ್ಲಿ ತಿಕ್ಕಟ್ಟು ಈಗ ಜೋರಾಗ್ಯದ. ಅದೇ ಕಡೆ ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ಸಿಗರು, ನಮ್ಮ ಸತೀಶ್ ಅವರು, ಇನ್ನೊಂದು ಕಡೆ ನಮ್ಮ ನಮ್ಮ ಸೌದಿಯವರು, ಇವೆಲ್ಲ ಕಾಂಗ್ರೆಸ್ ಮತ್ತು BJP ಹೊಡೆದು ಬೀಳ್ತಾವ ಅನ್ನೋ ಜೊತೆಗೆ ಇಲ್ಲಿ ನಡೆಯುವ ಕುಟುಂಬಗಳ ರಾಜಕೀಯ ಅನ್ನೋದನ್ನು ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಲ್ಲರೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸೌದಿಯವರು ನಮ್ದ ಕುಟುಂಬ ನಡೀತದಪ್ಪ ಅತ್ನಿ ಭಾಗದಲ್ಲೇ ಅನ್ನುವಂಥ ಮಾತನ್ನ ಕತ್ತಿಯವರು ಹೊಕ್ಕಿಯಲ್ಲಿ ನಮ್ದಪ್ಪ, ಗೋಕಾಕ್ ಭಾಗದಲ್ಲೇ ನಮ್ಮದಪ್ಪ ಅಂತನ್ನುವಂಥ ಮಾತನ್ನು ಜಾರಕಿಹೊಳಿ ಸಹೋದರರು ಇವತ್ತೆತ್ತು ತೋರಿಸಿದ್ದಾರೆ. ಹೀಗಾಗಿ ಕುಟುಂಬ ರಾಜಕಾರಣ ಇದು ಎತ್ತೆತ್ತು ಹೋಗ್ಬೋದು, ರಾಜ್ಯ ರಾಜಕಾರಣ ಎತ್ತು ಒಯ್ಬೋದು, ಏನು ಮಾಡಬಹುದು ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ ಈಗ ಇರುತ್ತಿರೋ ದೊಡ್ಡ ತಲೆನೋವು ಏನಪ್ಪ ಅಂದರೆ DKC ಅವರು ಮುಂದಿನ 2.5 ವರ್ಷ ನಾನು ನಾಗಪ್ಪ CM ಅನ್ನುವಂಥದ್ದು. ಇದು ಹೋದ ಅಲ್ಲೆಲ್ಲಿ ಹೋಗಿ ನಿಲ್ತದನ DKC ಅವ್ರನ್ನ ಹೊರಗೆ ಹಾಕುವಲ್ಲಿಯೇ ಸತೀಶ್ ಅವರು ಮತ್ತು ಅವರು ಸಿದ್ದರಾಮಯ್ಯವರು ಯಶಸ್ವಿ ಆಗ್ಬಹುದಾ, ಇಲ್ಲ DKC ಅವರು ಸೌದಿ ಮತ್ತು ಕತ್ತಿಯವರ ಅವ್ರ ಜೊತೆಗಾರರ ಬೆಂಬಲದಿಂದಾಗಿ ಅದು ತಮ್ಮಲ್ಲಿಯೇ ಒಂದು ಇನ್ನಷ್ಟು ಜನರು ಇವಾಗಲೇ 49 ಜನ ಅವ್ರ ಜೊತೆಗಿದ್ದಾರಂತ ಹೇಳಿಕೆಗಳಿದ್ದಾವೆ. ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. 49 ಜನ ಕಾಂಗ್ರೆಸ್ನಲ್ಲಿ ಇವರು ಬೆಂಬಲಕ್ಕಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾರೆ ಶಾಸಕರು. ಅದು ಸತ್ಯ ಇದ್ದರೆ ನಿಶ್ಚಿತವಾಗಿಯೂ ಅವರು ಪಕ್ಷ ಹೊಡ್ಕೊಂಡು ಈಗಾಗಲೇ ಮೋದಿ ಅವರಿಂದ ಫೋನ್ ಬಂದಂಥ ಕೆಲವಷ್ಟು ರೂಮರ್ಸ್ಗಳು ಇದ್ದಾವೆ. ಸತ್ಯ ಸುಳ್ಳು ಗೊತ್ತಿಲ್ಲ, ಇರ್ಬೋದು, ಇಲ್ದೇ ಹೋಗಿರ್ಬೋದು. ಅದೆಲ್ಲ ಗಟ್ಟಿ ಆದರೆ ಈ DKC ಅವರು ಸೌದಿ ಅವರನ್ನು ಇನ್ನುಳಿದವರನ್ನ ಇಲ್ಲಿಯ ಕಾಂಗ್ರೆಸ್ಸಿಗೆ ಸೇರಿದಂಥವ್ರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು DKC ಅವರ ಬೆಂಬಲಿಗರು ಅನ್ನೋದು ಎರಡು ಮಾತಿಲ್ಲ. ಮತ್ತು ಇದೆಲ್ಲರೂ ಕೂಡ BJP ಜಿಗಿದೋಗಿ ಕಾಂಗ್ರೆಸ್ಸನ್ನು ಮೂಲಿಗುಂಪು ಮಾಡ್ತಾರೆ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಗದ್ದಲ ಈ ಗದ್ದಲದಲ್ಲೇ ಇಡೀ ಬೆಳಗಾವಿ ಜಿಲ್ಲೆಯ ಜನ ಕುತೂಹಲದಿಂದ ನೋಡ್ತಿದ್ದಾರೆ. ಮತ್ತು ಇನ್ನೊಂದು ಮಾತಿನ ಹೇಳಬೇಕಾಗಿದೆ, ಹುಕ್ಕೇರಿ ಭಾಗದಲ್ಲೇ ಇವತ್ತು ನೋಡ್ರಿ ಗೆದ್ದಿರ್ಬೋದು ನಮ್ಮ ರಮೇಶ್ ಕತ್ತಿಯವರು, ಆದರೆ ಅವ್ರ ವಿರೋಧ ಮಾತ್ರ ಜೋರದ ಇಲ್ಲಂತಲ್ಲ. ಅವರೆಲ್ಲ ವಿರೋಧಿಗಳು ಅದರಲ್ಲಿ 30% ಅಲ್ರಿ, 40% ಅಲ್ರಿ, 50 ಅಂತ ಹೇಗಿಲ್ಲ, 40-50 ಒಳಗಿದ್ದಾರೆ, 40-30% ಅಲ್ರಿ ಅವ್ರ ವಿರೋಧಿಗಳಲ್ಲಿದ್ದಾರೆ. ಇನ್ನು ಗೋಕಾಕ್ ಮತ್ತು ಅದೇ ಕಾಲಕ್ಕೆ ನಮ್ಮ ಅರಭಾವಿ, ಅದೇ ಕಾಲಕ್ಕೆ ನಮ್ಮ ಎಮ್ಕಂಬಡಿಯಲ್ಲೂ ಸಹಿತ ಎಮ್ಕಂಬಡಿಯಂತೂ ನೆಕ್ ಟು ನೆಕ್ ಕಾಂಪಿಟೇಷನ್ ಆಗ್ಯದ, ಅದು ಏನು ಸುಳ್ಳಲ್ಲ. ಅಲ್ಲಿಯೂ 30-35% ಸತೀಶ್ ಅವ್ರ ವಿರೋಧಿಗಳು. ಗೋಕಾಕದಲ್ಲಿ ಹೊತ್ತು ನೆಕ್ ಟು ನೆಕ್ ಆಗ್ಯದ. ಕಡಾಡಿ, ಮಾಂತೇಶ್ ಕಡಾಡಿ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ಮಧ್ಯದಲ್ಲ ಆ ಭಾಗದಲ್ಲೂ ಸ್ವಲ್ಪ ಪ್ರಭಾವಿ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಅವರ ಒಂದು ವ್ಯಕ್ತಿತ್ವದಿಂದಾಗೆ ಅಲ್ಲಿ ಸ್ವಲ್ಪ ಎಲ್ಲರಿಗೂ ಬೇಕಾಗಿದ್ದಾರೆ. ಯಾಕಂದರೆ ಅಲ್ಲೇ ಜಾತಿ ಇರೋದು ಹೆಚ್ಚಿಗೆ ಇವರು ಕೊಡುವ ಸಹಾಯದಿಂದಾಗಿ ಅವ್ರ ಜನಕ್ಕೆ ಅವ್ರು ಬೆಲೆ ಹತ್ತಿದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ಒಂದು ನೋಡಿದಾಗ ಎಲ್ಲ ಕಡೆಯೂ ಒಂದು ರೀತಿ ಇದು ಪ್ರಜಾಸತ್ತಾತ್ಮಕವಾದ ವಿಷಯ ಇಲ್ಲಿ ಬರೋ ಜೊತೆಗೆ ಇಲ್ಲೇ ಒಬ್ಬ ವಿರೋಧಿಗಳು ಅಗ್ದಿ ಖಂಡಿತವಾಗಿ ಹುಟ್ಟಿದ್ರಿಂದಾಗಿ ಬೆಳೆದು ನಿಂತಿದ್ದರಿಂದಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಏನೇನೋ ಬದಲಾವಣೆ ಆಗ್ಬೋದು. ಯಾಕಂದರೆ ಈಗಾಗಲೇ ಕತ್ತಿಯವರಂತಿನ ರೆಡಿ ಪಾಯಿಲ್ ಬರಲಿಕ್ಕೆ ಎರಡೂ ಭಾಗದಲ್ಲೇ ನಾವು ಯಾರಾದರೂ ಬೆಂಬಲಿಸೋದು ನಿಲ್ತೀವಿ ಅನ್ನುವಂಥದ್ದು. ಅದೇ ಇವರು ಸಹ ನಮ್ಮ ಬೇಸ್ ಆಗ್ಯದ ಹುಕ್ಕೇರಿ ಏರಿಯಾದಲ್ಲೇ, ಹುಕ್ಕೇರಿ ಮತ್ತು ಅಥಣಿ ಏರಿಯಾದಲ್ಲೇ ನಾವು ಅಲ್ಲಿ ಹೋಗ್ತೀವಪ್ಪ, ಕಾಗವಾಡ ಏರಿಯಾ ಇರ್ಬೋದು, ಎಲ್ಲ ಕಡೆ ನಾವು ನೋಡ್ತೀವಿ ಅನ್ನುವಂಥ ಮಾತುಗಳಾಗಿರ್ಬೋದು. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಹೊಡೆತ ಕೊಡ್ತಾವ ಅನ್ನುವಂಥ ಮಾತನ್ನು. ಯಾಕಂದರೆ ಈ ಎಲ್ಲ ಕುಟುಂಬಗಳನ್ನು ರಾಜಕೀಯ ಪಕ್ಷಗಳ ಮೀರಿ ಬೆಳೆದಂಥವ್ರಲ್ಲ, ತಮ್ಮ ಸ್ವಶಕ್ತಿ ಸ್ವಬಲದಿಂದ ಬೆಳೆದಂಥವ್ರು. ಹಣ ಬಲ ಅನ್ರಿ, ತೋಳ್ಬಲ ಅನ್ರಿ, ಬುದ್ಧಿ ಬಲ ಅನ್ರಿ, ಒಳ್ಳೆತನ ಅನ್ರಿ, ಅದು ನಿಮಗೆ ಬಿಟ್ಟಂಥದ್ದು, ಯಾವ ಡಿಸೈಡ್ ಮಾಡ್ತಾರೆ ಮಾಡಿರಿ. ಬಟ್ ಈಗಿದ್ದಂತಹ ಈ ಒಂದು ರಾಜಕೀಯ ಡೆವಲಪ್ಮೆಂಟ್ ಮಾತ್ರ ಮುಂಬರುವ ದಿನಗಳಲ್ಲಿ ಬೆಳಗಾವಿ ರಾಜಕೀಯ ಅಷ್ಟೆಲ್ಲ ರಾಜ್ಯ ರಾಜಕೀಯ ಸಹಿತ ಹೊಸ ದಿಕ್ಕನ್ನು ತೋರಿಸೋದ್ರಲ್ಲಿ ಎರಡು ಮಾತಿಲ್ಲ. ಒಂದು DKC ಅವ್ರನ್ನ ತೊಗೊಂಡು BJP ಹೋಗ್ಬೋದು, ಇಲ್ಲ ಇನ್ನೊಂದು DKC ಅವ್ರು ಹೋದರೂ ಸಹ ಕಾಂಗ್ರೆಸ್ಸನ್ನು ಉಳಿಸಿ ಪಕ್ಷವನ್ನು ಬಚಾವ್ ಮಾಡ್ಬೋದು ಸತೀಶ್ ಅವರು ಅನ್ನುವಂಥ ಮಾತು ಅದ. ಆದರೆ ಒಂದು ಮಾತು ಮಾತ್ರ ಕ್ಲಿಯರ್ ಆಗ್ತಾಯಿದೆ, ಇನ್ನು ಸೌದಿ ಮತ್ತು
ಸತೀಶ್ ಅವರು ಭಾಳಷ್ಟು ದಿನ ನಾವೆಲ್ಲ ಒಂದು ಹೇಳುವಂಥ ಈಗಲೂ 2 ಆಗಿದ್ದಾವೆ, ಒಂದು ಹೇಳುವಂಥದ್ದು ಕೂಡಿ ಹೋಗುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಸಾಧ್ಯ ಇಲ್ಲೇನೋ ಅನ್ನುವಂಥದ್ದು. ಸಪೋಸ್ ಏನಾದರೂ ಸೌದಿಯವರು ತಾವು ಅಂದ್ಕೊಂಡಂಗೆ ಈಗಂತ ಅವ್ರು 50 ಕೋಟಿ ರೂಪಾಯಿ ಚಾಲೆಂಜ್ ಮಾಡಿದ್ದಾರೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು. ಅದನ್ನು ಮೀರಿ ತಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಮಾಡಿದರೆ ನಿಶ್ಚಿತವಾಗಿಯೂ ಇನ್ನಷ್ಟು ಬಿರುಕುಗಳು ಹೆಚ್ಚಾಗಿ ಅದೇ ಕಾಲಕ್ಕೆ ಸೌದಿಯವರ ವ್ಯಕ್ತಿತ್ವ ತಪ್ಪೋ ಸರಿನೋ ಬೆಳೆಯುವ ಜೊತೆಗೆ ಇನ್ನಷ್ಟು ಬಲಿಷ್ಠ ಆಗ್ತಾರೆ ಅನ್ನೋದು ಅಷ್ಟು ಸತ್ಯದ. ಏನೋ ಆಗಲಿ ಬೆಳಗಾವಿಯ ರಾಜಕೀಯ ಈ DCCಯಿಂದಾಗೆ ಒಂದು ಹೊಸ ರೂಪ ಹೊಸ ಮೊದಲನ್ನು ಪಡೆಯುವುದಿಲ್ಲ, 2 ಮಾತಿಲ್ಲ. ಜೊತೆಗೆ ಕುಟುಂಬ ರಾಜಕಾರಣ ಇನ್ನಷ್ಟು ಬಲಿಷ್ಠ ಆಗ್ತಾ ಇದೆ. ಇನ್ನು ರಾಜಕೀಯ ಪಕ್ಷಗಳು ಯಾವಾಗ ಬಲಿಷ್ಠ ಆಗ್ತಾವೆ ಅನ್ನೋದು ಪ್ರಶ್ನೆ ಇಲ್ಲೇ ಮೂಡ್ತಾ ಇದೆ. ಇದು ಇವತ್ತಿನ ಒಂದು ವಿಶೇಷ ಚರ್ಚೆ ಅಥವಾ ವಿಚಾರ. ಇದು ನಿಮಗೆ ಹೇಗೆ ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಈ ಥರ ವಂದನೆಗಳು.